Good morning, dear students. Yes, in the previous video class, I have discussed about your first lesson called The Gentleman of the Jungle. Yes, after completion of the first lesson, The Gentleman of the Jungle, I have taken up your first poem called The Schoolboy. Yes, dear students, The Schoolboy, which is very important poem and also one of the realistic poem. See, ನಿಮ್ಮ ಮೊದಲನೇ ಪದ್ಯ ಏನಿದೆಯಲ್ಲ ದ ಸ್ಕೂಲ್ ಬಾಯ್ ಅನ್ನೋದು ನಿಜಕ್ಕೂ ಕೂಡ ಒಂದು ರಿಯಾಲಿಸ್ಟಿಕ್ ಸ್ಟೈಲಲ್ಲಿ ಬರೆದಿರ್ತಕ್ಕಂಥ ಒಂದು ಪೋಯಮ್. ಆ್ಯಂಡ್ ದಿಸ್ ಪೋಯಮ್ ಈಸ್ ರಿಟನ್ ಬೈ ವಿಲಿಯಂ ಬ್ಲೈಕ್. ಈ ಪೋಯಮ್ನ ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ವಿಲಿಯಂ ಬ್ಲೈಕ್, ಒನ್ ಆಫ್ ದ ಮಾಡರ್ನ್ ಇಂಗ್ಲಿಷ್ ರೈಟರ್ ಫ್ರಮ್ ಬ್ರಿಟಿಷ್. ಓಕೆ, and this poem, so before going to take up the poem, ಈ poem ಅನ್ನು ನೋಡೋದಕ್ಕಿಂತ ಮುಂಚೆ ಯಾವುದೇ poem ಅನ್ನು ಕೂಡ ನಾವು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ we have to know about the background of the poem. ಒಂದು poemನ background ಅನ್ನು ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ ದ ಜೆಂಟಲ್ಮನ್ ಆಫ್ ದಿ ಜಂಗಲ್ ಅನ್ನೋ ಲೆಸನ್ ಅನ್ನು ನಾನು ಡೈರೆಕ್ಟ್ ಆಗಿ ಲೈನ್ ಬೈ ಲೈನ್ ಸ್ಟಾರ್ಟ್ ಮಾಡಿದ್ದೆ. ಸಿ ಹೌ ಇಟ್ ಈಸ್, ದಟ್ ಮೀನ್ಸ್ ಬಿಫೋರ್ ರೀಡಿಂಗ್ ಎನಿ ಲಿಟರರಿ ಪೀಸ್, ಯಾವುದೇ ಒಂದು ರೀತಿಯಾದಂಥ ಲಿಟರರಿ ಪೀಸನ್ನು ಓದೋದಕ್ಕಿಂತ ಮುಂಚೆ ಅದರ ಬ್ಯಾಕ್ಗ್ರೌಂಡನ್ನು ತಿಳ್ಕೊಬೇಕಾಗುತ್ತೆ. ಸೊ ಇನ್ ದ ಸೇಮ್ ವೇ, ಸೊ ಬಿಫೋರ್ ಗೆಟಿಂಗ್ ಇನ್ ಟು ದ ಪಾಯಿಂಟ್ ಕಾಲ್ಡ್ ದ ಸ್ಕೂಲ್ ಬಾಯ್, ಐ ಟೆಲ್ ಯು ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಪಾಯಿಂಟ್, ದ ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ ಆಫ್ ದಿಸ್ ಪಾಯಿಂಟ್. ಈ ಪಾಯಿಂಟ್ನ ಬ್ಯಾಕ್ಗ್ರೌಂಡ್ ಸೆಟ್ಟಿಂಗನ್ನು ನೋಡ್ತಾ ಹೋಗೋಣ. ಸೊ ದ ಸ್ಕೂಲ್ ಬಾಯ್ ಪಾಯಿಂಟ್ ವಿಚ್ ವಾಸ್ ರಿಟನ್ ಬೈ ವಿಲಿಯಂ ಬ್ಲೈಕ್ ಅವರು ಬರೆದಿದ್ದಾರೆ. ಸೊ ದಿಸ್ ಪಾಯಿಂಟ್ ಇಸ್ ರಿಟನ್ ಇನ್ ದ ಇಯರ್ ಆಫ್ 1789, 1789ರಲ್ಲಿ ಈ ಒಂದು ಪೋಯಮ್ನ ಬರೆದಿದ್ದಾರೆ. ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ಪೇಜ್ ನಂಬರ್ನ ಓಪನ್ ಮಾಡಿ, ಸ್ಕೂಲ್ ಬಾಯ್ ಪೋಯಮನ್ನು ಓಪನ್ ಮಾಡಿ, ಪೆನ್ಸಿಲನ್ನು ತೊಗೊಂಡು ನಾನು ಪಾಯಿಂಟ್ಸ್ ಏನು ಬರೆದಿದ್ದೀರಲ್ಲ ಈ ಎಲ್ಲ ಪಾಯಿಂಟ್ಸನ್ನು ಬರ್ಕೋಬೇಕು. ವಾಟ್ ಇಟ್ ವಾಟ್ ಐ ಆಮ್ ಟೆಲಿಂಗ್, while you are visualizing or while you are watching this video, so take the pencil and hold the textbook and write the points whatever I have written on the board. So here the school boy, which is written by William Shakespeare in the year of 1789. Okay, so idinella nododukku munche ee kade bartene. Look at the first point and write down. It is a typical of romanticism. Look at here. It means here this poem. Okay, so this poem is a typical of romanticism. ಏನು ರೊಮ್ಯಾಂಟಿಸಿಸಮ್ ಅಂದರೆ ನವೋದಯ ಸಾಹಿತ್ಯ ಅಥವಾ ನವ್ಯ ಸಾಹಿತ್ಯ ಅಂತ ನಾವೇನು ಹೇಳ್ತೀವಲ್ಲ. ಸೊ ಕನ್ನಡದಲ್ಲಿ ಹೇಗೆ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಅದರಲ್ಲಿ ನವೋದಯ ಸಾಹಿತ್ಯ ಅಂತ ಏನು ಹೇಳ್ತೀವಲ್ಲ, ದ ಸೇಮ್ ವೇ ದ ಇಂಗ್ಲಿಷ್ ಏಜ್, ಇಂಗ್ಲಿಷ್ ಡೆವಲಪ್ಮೆಂಟ್ ಆಗಿರ್ತಕ್ಕಂತಹ ಲ್ಯಾಂಗ್ವೇಜಲ್ಲೂ ಕೂಡ ನಾವು ಕೆಲವಾರು ಕೆಟಗರೀಸನ್ನು ಮಾಡಿದ್ವಿ. ಸೊ ನಾವು ಬೇಸಿಕಲಿ ಬಂತಂದರೆ ಎಲಿಜಬೆಥನ್ ಏಜ್ ಅಂತ ಕರಿತೀವಿ, ಅದಾದಮೇಲೆ ಶೇಕ್ಸ್ಪಿಯರನ್ ಏಜ್ ಬರುತ್ತೆ, ಅದಾದಮೇಲೆ ದಿಸ್ ರೊಮ್ಯಾಂಟಿಸಿಸಮ್ ಬರುತ್ತೆ. ಓಕೆ, ಸೊ ಈ ರೀತಿಯಾದಂಥ ಬೇರೆ ಬೇರೆ ಏಜ್ ಬರುತ್ತೆ. ಅಂದರೆ ಆ ಒಂದು ಏಜಲ್ಲಿ ಏನಾಗ್ತಾರೆ ಅಂದರೆ ಹಲವಾರು ರೈಟರ್ಸ್ ಇರ್ತಾರೆ. ಆ ಹಲವಾರು ರೈಟರ್ಸು ಸಿಮಿಲರ್ ಥೀಮ್ಸನ್ನು ಇಟ್ಕೊಂಡು ತಮ್ಮ ಪೋಯಮ್ಸನ್ನು ಅಥವಾ ಲಿಟರರಿ ಪೀಸನ್ನು ಬರೀತಾರೆ. ಸೊ ಇನ್ ದ ಸೇಮ್ ವೇ ವಿಲಿಯಂ ಬ್ಲೈಕ್ ಹೂ ಕಮ್ಸ್ ಇನ್ ದ ಏಜ್ ಆಫ್ ರೊಮ್ಯಾಂಟಿಸಿಸಮ್ ಅಥವಾ ನವೋದಯ ಸಾಹಿತ್ಯದಲ್ಲಿ ಕಂಡುಬರ್ತಕ್ಕಂತಹ ಒಬ್ಬ ಅತ್ಯದ್ಭುತವಾದಂತಹ ಬರಹಗಾರ. ಸೊ he has written the typical of romanticism. That means romanticism ಥೀಮನ್ನು ಇಟ್ಕೊಂಡು ತನ್ನ ಎಲ್ಲ ಪೋಯಮ್ಸನ್ನು, ತನ್ನ ಎಲ್ಲ ರೈಟಿಂಗ್ಸನ್ನು ಬರೆಯುವಂಥ ಪ್ರಯತ್ನ ಮಾಡಿದವರು ವಿಲಿಯಂ ಬ್ಲೈಕ್. ಸೊ when we come to the second point, that is which is related to our poem, ಏನು ಹೇಳ್ತಾರೆ ಈ ಪೋಯಮಲ್ಲಿ ದ ಸ್ಕೂಲ್ ಬಾಯ್ ಅಂದ ತಕ್ಷಣ ನಿಮ್ಗೆ ಏನು ಬರುತ್ತೆ ಮೈಂಡಲ್ಲಿ? ಫಾರ್ ಎಕ್ಸಾಂಪಲ್ ನಿಮಗೆ ಈ ವರ್ಡನ್ನು ನೋಡಿದ ತಕ್ಷಣ ದ ಸ್ಕೂಲ್ ಬಾಯ್ ಅಂತಂದರೆ ಯೂಶಲಿ ಯುವರ್ ಮೆಮೊರೀಸ್ ವಿಲ್ ಟು ಬ್ರಿಂಗ್ ದಟ್, ರೈಟ್? ನಿಮ್ಮ ಮೆಮೊರೀಸ್, I have told you that reflections ಅಂದರೆ ಏನು ಅಂತ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ರಿಫ್ಲೆಕ್ಷನ್ ಮೀನ್ಸ್ ಇಟ್ ಈಸ್ ದ ರಿಕಾಲಿಂಗ್ ಆಫ್ ಯುವರ್ ಮೆಮೊರೀಸ್, ಇಟ್ ಈಸ್ ದ ರಿಕಾಲಿಂಗ್ ಆಫ್ ಯುವರ್ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಹೇಳಿ. ಸೊ ಇಲ್ಲೂ ಕೂಡ ಅಷ್ಟೇ, ನೀವು ಸ್ಕೂಲ್ ಬಾಯ್ ಅಂತ ನೆನಪಾದ ತಕ್ಷಣ ಏನು ನೆನಪಾಗುತ್ತೆ ಅಂದರೆ ನೀವು ಸ್ಕೂಲ್ಗೆ ಹೋಗ್ತಾ ಇರ್ತಕ್ಕಂತಹ ಡೇಸು. ಓಕೆ, ಸೊ ಬ್ಯಾಗನ್ನು ಹಾಕ್ಕೊಂಡು 9 ಗಂಟೆ 9:30 ಮನೆ ಬಿಟ್ಟು ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಕ್ಲಾಸಸನ್ನು ಕೇಳಿ ಮತ್ತು ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡಿ ಅಲ್ಲಿಂದ ವಾಪಸ್ ಮನೆಗೆ ಬಂದು, ಸೊ ಈ ಒಂದು ರೊಟೀನ್ ಲೈಫ್. ಅದ್ರ ಜೊತೆಗೆ ನಮಗೆ ಮೋರ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಮ ಮೆಮೊರೀಸ್.
the memories you spent in the school, the memories you spent with your friends. So these are the very important. ಈಗ ಸ್ಕೂಲ್ ಬಾಯ್ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಅದೇ ಪಿಕ್ಚರ್ ಮೂವ್ ಆಗ್ತಾ ಇರುತ್ತೆ. ಸ್ಕೂಲ್ ಬಾಯ್ ಅಂದ ತಕ್ಷಣ ಓ ಸ್ಕೂಲ್ಗೆ ಹೋಗ್ತಕ್ಕಂಥದ್ದು, ಸ್ಕೂಲ್ ಮುಗಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸೊ ಆ ಒಂದು ಇಮೇಜ್ ಇಲ್ಲಿ ಮೂಡುತ್ತೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಟ್ ಈಸ್ ದ ವಾಯ್ಸ್ ಆಫ್ ಎ ಯಂಗ್ ಬಾಯ್. ಬರ್ಕೊಳ್ಳಿ ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ದ ವಾಯ್ಸ್ ಆಫ್ ಎ ಯಂಗ್ ಬಾಯ್. ವಾಟ್ ಈಸ್ ದ ವಾಯ್ಸ್ ಆಫ್ ಎ ಯಂಗ್ ಬಾಯ್ ಮೀನ್ಸ್, ಈ ಪೋಯಮ್ ಏನಿದೆಯಲ್ಲ, ಸ್ಕೂಲ್ ಬಾಯ್ ಅಂತಕ್ಕಂಥ ಪೋಯಮ್ ಏನಿದೆಯಲ್ಲ, ಈ ಪೋಯಮ್ ಏನಿದೆ ಅಂದರೆ ದಿಸ್ ಪೋಯಮ್ ಇಟ್ ಈಸ್ ಆಲ್ ಅಬೌಟ್ ಟೋಲ್ಡ್ ಬೈ ಎ ಸ್ಕೂಲ್ ಬಾಯ್. ಸ್ಕೂಲ್ಗೆ ಹೋಗ್ತಕ್ಕಂತಹ ಒಬ್ಬ ಚಿಕ್ಕ ಹುಡುಗ ಈ ಪೋಯಮನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಏನು ಹೇಳ್ತಾನೆ, ಈ ಎಕ್ಸ್ಪ್ರೆಸಸ್ ಅಬೌಟ್ ಇಸ್ ಫೀಲಿಂಗ್ಸ್. ಅವನು ಏನನ್ನ ಹೇಳಿದಾನೆ ಈ ಪೋಯಮ್ ಬಗ್ಗೆ ಅಂದರೆ, ಈ ಎಕ್ಸ್ಪ್ರೆಸಸ್ ಅಬೌಟ್ ಇಸ್ ಫೀಲಿಂಗ್ಸ್, ತನ್ನದೇ ಆದಂಥ ಫೀಲಿಂಗ್ಸನ್ನು ಈ ಪೋಯಮಲ್ಲಿ ಹೇಳಿದ್ದಾನೆ. ಯಾರು? ದಿಸ್ ಪೋಯಮ್ ಈಸ್ ಟೋಲ್ಡ್ ಬೈ ಅ ಸ್ಕೂಲ್ ಬಾಯ್ ಹೂ ಎಕ್ಸ್ಪ್ರೆಸಸ್ ಅಬೌಟ್ ಇಸ್ ಫೀಲಿಂಗ್ಸ್. ತನ್ನ ಮನದಾಳದ ಭಾವನೆಗಳನ್ನು ಈ ಪೋಯಮ್ನ ಮೂಲಕ ಹೇಳುವಂಥ ಪ್ರಯತ್ನ ಮಾಡಿದ್ದಾನೆ. ಗಾಟ್ ಇಟ್? And look at the next point. This poem is written in pastoral tradition. So pastoral tradition. Bakoli. This poem, that means the schoolboy, this poem is written with the pastoral tradition. Pastoral ಅಂದ್ರೆ ಗ್ರಾಮೀಣ ಶೈಲಿಯಲ್ಲಿ ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಸೊ ಇಲ್ಲಿ ರೊಮ್ಯಾಂಟಿಸಿಸಮ್ ಅಂತ ಹೇಳಿದ್ನಲ್ಲ, ದಟ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೊಮ್ಯಾಂಟಿಸಿಸಮ್. ರೊಮ್ಯಾಂಟಿಸಿಸಮ್ ಪೋಯಮ್ನ ಅಥವಾ ರೊಮ್ಯಾಂಟಿಸಿಸಮ್ ರೈಟಿಂಗ್ನ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ ಪ್ಯಾಸ್ಟ್ರೋಲ್ ಸ್ಟೈಲಲ್ಲಿ, ಅಂದರೆ ಯಾವುದೋ ಒಂದು ಮಾಡರ್ನ್ ಏಜು ಅಥವಾ ಆಧುನಿಕ ಮೆಟ್ರೋಪಾಲಿಟನ್ ಸಿಟೀಸ್ ಜನರನ್ನ ಗುರಿಯಾಗಿ ಇಟ್ಕೊಂಡು ಬರೆಯೋದಲ್ಲ. ಪ್ಯಾಸ್ಟ್ರೋಲ್ ಮೀನ್ಸ್ ಗ್ರಾಮೀಣ ಜನರಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಜನರ ಕಲ್ಚರ್, ಟ್ರೆಡಿಷನ್ಸ್ ಅಥವಾ ವೇ ಆಫ್ ಟಾಕಿಂಗ್, ಸೊ ಅವುಗಳನ್ನು ಆಧಾರವಾಗಿಟ್ಕೊಂಡು ಬರಬೇಕಾದಂಥ ಪೋಯಮ್. And here the schoolboy is also written in the pastoral tradition, ಅಂದ್ರೆ ಗ್ರಾಮೀಣ ಶೈಲಿಯಲ್ಲಿ ಬರೆದಿರ್ತಕ್ಕಂತಹ ಪೋಯಮ್. ಓಕೆ, and the next point look at here, a boy who forced to go to school. ಈ ಪೋಯಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಸ್ಕೂಲ್ಗೆ ಹೋಗ್ತಕ್ಕಂತಹ ಚಿಕ್ಕ ಹುಡುಗ. ಸೊ ಇಟ್ ಈಸ್ ಬೆಟರ್ ಟು ರಿಮೆಂಬರ್, ನೀವೊಂದು 8th ಸ್ಟ್ಯಾಂಡರ್ಡಲ್ಲಿ ಇಂಗ್ಲೀಷ್ ಸಪ್ಲಿಮೆಂಟರಿ ರೀಡಿಂಗಲ್ಲಿ ಒಂದು ಸಪ್ಲಿಮೆಂಟರಿ ರೀಡಿಂಗ್ ಲೆಸನ್ ಅನ್ನು ಓದಿದ್ರಿ. ಡು ಯು ರಿಮೆಂಬರ್? ಮಂಡೇ ಮಾರ್ನಿಂಗ್ ಅಂತೇಳಿ ಒಂದು ಲೆಸನ್ ಇತ್ತು, ನೆನಪಿದೆಯಾ? ಸೊ ಹೌ ಟಾಮ್ ಅವನ ಹಲ್ಲು ಅಂದರೆ ಯಾವ ರೀತಿ ಎವ್ರಿ ಮಂಡೇ ಅವನು ಏನು ಮಾಡ್ತಾ ಇದ್ದ, ಏನಾದರೂ ಒಂದು ರೀಸನ್ಸನ್ನು ಹುಡ್ಕೊಳ್ತಾ ಇದ್ದ. ಯಾಕೆ ಅಂದರೆ ಈ ಡು ವಾಂಟ್ ಟು ಗೋ ಟು ದ ಸ್ಕೂಲ್, ಅವನಿಗೆ ಸ್ಕೂಲ್ ಹೋಗೋದಕ್ಕೆ ಅಂದರೆ ಇಷ್ಟ ಇರ್ತಿರ್ಲಿಲ್ಲ, ಹೌದಲ್ವಾ? ಸೊ ಇನ್ ದ ಸೇಮ್ ವೇ ಹಿಯರ್ ಆ ಸ್ಕೂಲ್ ಬಾಯ್ ಹೂ ಈಸ್ ಫೋರ್ಸ್ಡ್ ಟು ಗೋ ಟು ಸ್ಕೂಲ್. ಸೊ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ನೀವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗೋದಿಲ್ಲ ಅಂತೇಳಿ ತುಂಬ ಸರಿ ಹಠ ಮಾಡಿರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸ್ ಹೊಡೆದು ನಿಮ್ಮನ್ನು ಸ್ಕೂಲಿಗೆ ಬಿಟ್ಟಿರ್ಬೋದು, ಅಥವಾ ನಿಮ್ಮ ಟೀಚರ್ಸೇ ಬಂದು ನಿಮ್ಮನ್ನು ಹೊಡೆದು ಕರ್ಕೊಂಡು ಹೋಗಿರ್ಬೋದು, ಹೌದಲ್ವಾ? ಸೊ ಹಿಯರ್ ಈ ಸ್ಕೂಲ್ ಬಾಯ್ ಪೋಯಮನ್ನು ಹೇಳ್ತಾ ಇರ್ತಕ್ಕಂಥ ಹುಡುಗ he is not interested to go to school. ಸ್ಕೂಲ್ಗೆ ಹೋಗಬೇಕು ಅನ್ನೋ ಇಂಟ್ರೆಸ್ಟ್ ಅವ್ನಿಗಿಲ್ಲ. ಸೊ ಯಾಕೆ ಹಾಗಾಗುತ್ತೆ? why do the children feels like so? ಯಾಕೆ ನಾವು ಸ್ಕೂಲ್ಗೆ ಹೋಗೋದು ಇಷ್ಟ ಇಲ್ಲ ಅಥವಾ ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳ್ತಾರೆ ಅನ್ನೋದು ಈ ಎಲ್ಲ ಪ್ರಾಬ್ಲಮ್. ಅಂಡರ್ಸ್ಟ್ಯಾಂಡ್? ಆ್ಯಂಡ್ ದ ಬಾಯ್ ಇಸ್ ದ ಲವರ್ ಆಫ್ ನೇಚರ್. ಏನು ಹುಡುಗ ಇದ್ದಾರಲ್ಲ, ಸೊ ಇಸ್ ದ ಲವರ್ ಆಫ್ ನೇಚರ್, ಪ್ರಕೃತಿಯನ್ನು ಇಷ್ಟಪಡ್ತಾನೆ. ಓಕೆ, ಸೊ ಹಿ ಲವ್ಸ್ ನೇಚರ್ ರಾದರ್ ದ್ಯಾನ್ ದ ಸ್ಕೂಲ್. ಅಂದರೆ ಅಕಾರ್ಡಿಂಗ್ ಟು ವಿಲಿಯಂ ಬ್ಲೈಕ್, he opposed the formal school of education. ವಿಲಿಯಂ ಬ್ಲೈಕ್ ನಮ್ಮ ಬರೆದಿರ್ತಕ್ಕಂಥ ರೈಟರ್ ಏನಿದ್ದಾರಲ್ಲ, ವಿಲಿಯಂ ಬ್ಲೈಕ್ ಅವರು ಹೇಳ್ತಾರೆ, ಈ ಅಪೋಸ್ ದ ಫಾರ್ಮಲ್ ಸ್ಕೂಲ್ ಆಫ್ ಎಜುಕೇಷನ್. ಅಂದರೆ 4 ಗೋಡೆಗಳ ಮಧ್ಯೆ ಕುತ್ಕೊಂಡು ಯಾರೋ ಫ್ರೈ ಮಾಡಿರ್ತಕ್ಕಂಥ ಸಿಲೆಬಸ್ಸನ್ನು ಇಟ್ಕೊಂಡು ಮತ್ತಾರೋ ಬಂದು ನಿಂತ್ಕೊಂಡು ಪಾಠ ಮಾಡಿ ನೀವುಗಳು ಅದನ್ನು ಎಕ್ಸಾಮ್ ಬರೆದು ಅದರಿಂದ ಬರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಏನಿದೆಯಲ್ಲ, ದಟ್ ಈಸ್ 0 ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ವಿಲಿಯಂ ಬ್ಲೈಕ್ ಹ್ಯಾಸ್ ರಿಜೆಕ್ಟೆಡ್ ದ ಫಾರ್ಮಲ್ ಸ್ಕೂಲ್ ಆಫ್ ಎಜುಕೇಷನ್. ಈ ಫಾರ್ಮಲ್ ಸ್ಕೂಲ್ ಆಫ್ ಎಜುಕೇಷನ್ ಅನ್ನು ಇರಬಾರ್ದು ಅಂತ ಅವರು ಹೇಳ್ತಾರೆ. ಯಾಕಂತ ಹೇಳ್ತಾರೆ ಅಂದರೆ, ಅಫ್ಕೋರ್ಸ್ 8th ಸ್ಟ್ಯಾಂಡರ್ಡಲ್ಲಿ ಇಂಗ್ಲೀಷ್ನ ಫಸ್ಟ್ ಲೆಸನ್ ಎಂತಿದೆ ಅಂತ ಅಂದ್ಕೊಳ್ತೀನಿ. ದಟ್ ಈಸ್ ಅ ಡೇ ಇನ್ ಆಶ್ರಮ್. ಡು ಯು ರಿಮೆಂಬರ್ ಎ ಡೇ ಇನ್ ಆಶ್ರಮ್? ಸೊ ದಟ್ ಈಸ್ ವಾಟ್ we studied about in that lesson, how Shantiniketan boys enjoy their freedom in that school. ಹೌದಲ್ವಾ? ಅಂದರೆ ದಟ್ ಈಸ್ ವಾಟ್ ರವೀಂದ್ರನಾಥ್ ಟ್ಯಾಗೂರ್, ಹೂ ಇಸ್ ಕನ್ಸಿಡರ್ಡ್ ಅ ನ್ಯಾಷನಲಿಸ್ಟಿಕ್ ಅಥವಾ ನ್ಯಾಷನಲ್ ರೈಟರ್ ಆರ್ ನ್ಯಾಷನಲ್ ಪೋಯಿಟ್, ಒಬ್ಬ ರಾಷ್ಟ್ರೀಯ ಕವಿ ಅಂದ್ಕೊಂಡಿರ್ತಕ್ಕಂತಹ
ಯಾರು ರವೀಂದ್ರನಾಥ ಟ್ಯಾಗೋರ್ ಶಾಂತಿನಿಕೇತನ ಅಂತ ಒಂದು ಅದ್ಭುತವಾದಂತಹ ಶಾಲೆಯನ್ನು ಕಟ್ಟಿಸ್ತಾರೆ. ದೇ ಗುರುಕುಲ ಸಿಸ್ಟಮ್ ಈಸ್ ಎಕ್ಸಿಸ್ಟೆಂಟ್. ಅಲ್ಲಿರ್ತಕ್ಕಂಥದ್ದು ಗುರುಕುಲ ಸಿಸ್ಟಮ್. ಆಲ್ ದ ಚಿಲ್ಡ್ರನ್ ಆರ್ ಫ್ರೀ ಟು ಸೆಲೆಕ್ಟ್ ದೇರ್ ಓನ್ ಬ್ರಾಂಚಸ್. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀನು ಇದೇ ಸಬ್ಜೆಕ್ಟ್ ಓದಬೇಕು, ನೀನು ಆರೇ ಸಬ್ಜೆಕ್ಟ್ ಓದಬೇಕು, ಅಥವಾ ನೀನು ಇಂಗ್ಲೀಷೇ ಓದಬೇಕು, ಕನ್ನಡನೇ ಓದಬೇಕು ಅಂತ ದೇ ನೆವರ್ ರಿಸ್ಟ್ರಿಕ್ಟೆಡ್. ಇಟ್ ಈಸ್ ದೇ ಹ್ಯಾವ್ ಗಿವನ್ ಎನಫ್ ಫ್ರೀಡಮ್ ಟು ಸೆಲೆಕ್ಟ್ ಈದರ್ ಆಫ್ ದೆಮ್. ಸೊ ಅಲ್ಲಿ some of the students or some of the children selected that is painting, music, drawing, poetry ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊಂಡು. ದಟ್ ಮೀನ್ಸ್ ಹಿಯರ್ ವಿಲಿಯಂ ಬ್ಲೈಕ್ ಈಸ್ ಆಲ್ಸೋ ಫೋಕಸಸ್ ಆನ್ ದಟ್ a child should not grow on the four walls. ಒಂದು ಚಿಕ್ಕ ಮಗು ಯಾವುದೇ ಕಾರಣಕ್ಕೂ ಕೂಡ 4 ಗೋಡೆಗಳ ಮಧ್ಯೆ ಕುಳಿತುಕೊಂಡು ಕಲಿತಕ್ಕಂಥ ಪಾಠ ದಟ್ ಈಸ್ ಝೀರೋ ಅಂತ ಹೇಳ್ತಾರೆ. ಅದು ನಿಜಕ್ಕೂ ಕೂಡ ಏನಂದರೆ ಒಂದು ಮಗುವಿನ ವ್ಯಕ್ತಿತ್ವಕ್ಕೆ ಒಂದು ತಡೆಗೋಡೆ ಅಂತ ಹೇಳ್ತಾರೆ. ದೆನ್ ಹೌ ಶುಡ್ ಎ ಚೈಲ್ಡ್ ಗ್ರೋಸ್ ಮೀನ್ಸ್ ದ ಚೈಲ್ಡ್ ಶುಡ್ ಗ್ರೋ ಫ್ರಮ್ ದ ಇನ್ಫಾರ್ಮಲ್ ಎಜುಕೇಷನ್. ಅಂದರೆ ಒಂದು ಔಪಚಾರಿಕ ಶಿಕ್ಷಣವನ್ನು ಪಡ್ಕೋಬೇಕು. ಯಾರು ಕೊಡ್ತಾರೆ ಔಪಚಾರಿಕ ಶಿಕ್ಷಣ? ದಟ್ ಈಸ್ ಅವರ್ ಫ್ಯಾಮಿಲಿ, ದಟ್ ಈಸ್ ಅವರ್ ಸೊಸೈಟಿ, ದಟ್ ಈಸ್ ಅವರ್ ಪಿಯರ್ ಗ್ರೂಪ್ಸ್. ಇದರಿಂದ ನಾವು ಏನು ಮಾಡಬೇಕು ಅಂದರೆ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಮೇನ್ ಥಿಂಗ್. ಸೊ ಇಷ್ಟೆಲ್ಲ ಪಾಯಿಂಟ್ಸನ್ನು ನೋಡಿದಾದ್ಮೇಲೆ ವಾಟ್ ಈಸ್ ದ ಮೇನ್ ಥಿಂಗ್ ಆಫ್ ದಿಸ್ ಪೋಯಮ್? ಹಾಗಾದರೆ ಈ ಪೋಯಮನ್ನು ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ, ಸೊ ಬಿಫೋರ್ ಅನಲೈಸಿಂಗ್ ದಿಸ್ ಪೋಯಮ್, ವಾಟ್ ಈಸ್ ದ ಮೇನ್ ಥಿಂಗ್ ಆಫ್ ದಿಸ್ ಪೋಯಮ್ ಅಂತ ನೋಡ್ತಾ ಹೋದ್ರೆ, ಸೊ ಬರ್ಕೊಳ್ಳಿ. Formal school not only taking away the joy of child, formal school not only taking away the joy of child, but also hinders child's growth forever. So this is the main theme of this poem. ಈ ಕಂಪ್ಲೀಟ್ ಪಾಯಿಂಟ್ ನಿಂತಿರೋದು ಈ ಲೈನ್ ನಮಗೆ. ಅಂದರೆ ಏನು ಹೇಳ್ತಾರೆ ಅಂದರೆ, ಫಾರ್ಮಲ್ ಸ್ಕೂಲ್ ನಾಟ್ ಓನ್ಲಿ ಟೇಕಿಂಗ್ ಅವೇ ದ ಜಾಯ್ ಆಫ್ ಚೈಲ್ಡ್. ಈ ಫಾರ್ಮಲ್ ಸ್ಕೂಲ್ ಏನು? ಫಾರ್ಮಲ್ ಸ್ಕೂಲ್ ಅಂದರೆ ನೀವು ಬಂದು ಅಥವಾ ನೀವು ಪಡ್ಕೊಂಡಿರ್ತಕ್ಕಂಥ ಎಜುಕೇಷನ್, ಸ್ಕೂಲಿಗೆ ಹೋಗಿ ಸಿಲೆಬಸನ್ನು ಇಟ್ಟಿರ್ತಾರೆ, ಸಿಲೆಬಸನ್ನು ಟೀಚ್ ಮಾಡ್ತಾರೆ, ಎಕ್ಸಾಮ್ಸ್ ಇರುತ್ತೆ, ಸರ್ಟಿಫಿಕೇಟ್ ಬರುತ್ತೆ. ಸೊ ಈ ಒಂದು ಶಿಕ್ಷಣ ಏನಿದೆಯಲ್ಲ, ಈ ರೀತಿಯಾದಂಥ ಫಾರ್ಮಲ್ ಎಜುಕೇಷನ್ ಏನಿದೆಯಲ್ಲ, ದಟ್ ಈಸ್ ನಾಟ್ ಓನ್ಲಿ ಟೇಕಿಂಗ್ ಅವೇ ದ ಜಾಯ್ ಆಫ್ ಚೈಲ್ಡ್. ಬರೀ ಒಂದು ಮಗುವಿನ ಸಂತೋಷವನ್ನು ಅಷ್ಟೇ ಕಿತ್ಕೊಳ್ತಾ ಇಲ್ಲ, ಮತ್ತೇನು ಮಾಡ್ತಾ ಇದೆ? ಬಟ್ ಆಲ್ಸೋ ಹಿಂಡರ್ಸ್ ಚೈಲ್ಡ್ಸ್ ಗ್ರೋತ್ ಫಾರೆವರ್. ಆ ಮಗುವಿನ ವ್ಯಕ್ತಿತ್ವ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದೆ, ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ. ದಟ್ ಈಸ್ ವಾಟ್ ದಿಸ್ ಇಸ್. ಹಾಗಾದರೆ ಎಜುಕೇಷನ್ಸೇ ಬೇಡವಾ ಸರ್ ಅಂತ ಅಂದರೆ ರಾಂಗ್. ಎಜುಕೇಷನ್ ಬೇಡ ಅಂತ ಹೇಳ್ತಾರೆ, ಮತ್ತು ಏನು ಬೇಡ ಅಂತ ಹೇಳ್ತಿದ್ದಾರೆ? ಫಾರ್ಮಲ್ ಸ್ಕೂಲ್. ಆ ಸ್ಕೂಲಲ್ಲಿ ಅಥವಾ ಆ ರೆಸ್ಟ್ರಿಕ್ಷನ್ಸ್ ಏನಿದೆಯಲ್ಲ, ಆ ರೆಸ್ಟ್ರಿಕ್ಷನ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ಇಟ್ ಈಸ್ ಅಫೆಕ್ಟೆಡ್ ದ ಚೈಲ್ಡ್ಸ್ ಸೈಕಾಲಜಿ. ಇದು ಮಗುವಿನ ಬೆಳವಣಿಗೆಯ ಮೇಲೆ ತುಂಬ ಅಫೆಕ್ಟ್ ಮಾಡುತ್ತೆ ಅನ್ನೋದೇ ಈ ಪಾಯಿಂಟ್ನ ಅರ್ಥ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಬರ್ಕೊಳ್ಳಿ. ಫಾರ್ಮಲ್ ಸ್ಕೂಲ್ ನಾಟ್ ಓನ್ಲಿ ಟೇಕಿಂಗ್ ಅವೇ ದ ಜಾಯ್ ಆಫ್ ಎ ಚೈಲ್ಡ್ ಬಟ್ ಆಲ್ಸೋ ಹಿಂಡರ್ಸ್. ಹಿಂಡರ್ಸ್ ಮೀನ್ಸ್ ಬ್ಯಾರಿಯರ್, ತಡೆ, ಬ್ಯಾರಿಯರ್, ಅಡ್ಡ ಆಗಿರೋದು. ಯಾವುದಕ್ಕೆ? ಚೈಲ್ಡ್ಸ್ ಗ್ರೋತ್ ಫಾರೆವರ್. ಆ ಮಗುವಿನ ಸಂಪೂರ್ಣ ಬೆಳವಣಿಗೆ ಅಡ್ಡ ಆಗಿರೋದು ಯಾವುದಪ್ಪ ಅಂದರೆ ಇಟ್ ಈಸ್ ಸ್ಕೂಲ್ ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ ಪೋಯಮ್? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಬ್ಯಾಕ್ಗ್ರೌಂಡ್ ಪಿಕ್ಚರ್ ಆಫ್ ದಿಸ್ ಪೋಯಮ್. ಸೊ ಈ ಬ್ಯಾಕ್ಗ್ರೌಂಡ್ ಪಿಕ್ಚರ್ ಆಫ್ ಇದೆಲ್ಲನೂ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಪೋಯಮ್ನ ಲೈನ್ ಬೈ ಲೈನ್ ಹೇಳಿದಾಗ ಅರ್ಥ ಆಗೋದಕ್ಕೆ ಸಾಧ್ಯ. ಅರ್ಥ ಆಗಿದೆ. ಸೊ ಬಿಫೋರ್ entering to this, look at here. So here the school boy and the school. ಸ್ಕೂಲ್ಗೆ ಹೋಗ್ತಕ್ಕಂಥ ಒಬ್ಬ ಹುಡುಗ ಜೊತೆಗೆ ಸ್ಕೂಲ್. ಅಂದರೆ ಏನು ಮಾಡಿದ್ದಾರೆ ಅಂದರೆ, ವಿಲಿಯಂ ಬ್ಲೈಕ್ ಮೆಟಾಫಾರಿಕಲಿ ಗಿವ್ ಎ ಕಾಂಟ್ರಾಸ್ಟ್ ಅಬೌಟ್ ದ ಸ್ಕೂಲ್ ಬಾಯ್ ಟು ದ ಬರ್ಡ್ ಆ್ಯಂಡ್ ದ ಸ್ಕೂಲ್ ಟು ದ ಕೇಜ್. ಬೇಕಾದ್ರೆ how ಮೆಟಾಫಾರಿಕಲಿ ಅಂದರೆ ವಿಡಂಬನಾತ್ಮಕವಾಗಿ ಅಣಕಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ವಿಲಿಯಂ ಬ್ಲೈಕ್. ಏನು ಹೇಳ್ತಾ ಇದ್ದಾರೆ? ಬೈ ಸೇಯಿಂಗ್ ದಟ್ ದ ಸ್ಕೂಲ್ ಗೋಯಿಂಗ್ ಬಾಯ್ ಇಸ್ ಕಂಪೇರ್ಡ್ ಟು ದ ಬರ್ಡ್. ಸ್ಕೂಲ್ಗೆ ಹೋಗ್ತಕ್ಕಂಥ ಹುಡುಗನ ಯಾವುದು ಕಂಪೇರ್ ಮಾಡಿದ್ದಾರೆ? ಒಂದು ಪಕ್ಷಿಗೆ ಕಂಪೇರ್ ಮಾಡಿದ್ದಾರೆ. ಅದೇ ರೀತಿ ಸ್ಕೂಲ್ನ ಯಾವುದು ಕಂಪೇರ್ ಮಾಡಿದ್ದಾರೆ? ದ ಫೋರ್ ವಾಲ್ಸ್ ಆಫ್ ಫಾರ್ಮಲ್ ಸ್ಕೂಲ್ ಇಸ್ ಕಂಪೇರ್ಡ್ ಟು ಕೇಜ್. ಒಂದು ಪಂಜರಕ್ಕೆ ಕಂಪೇರ್ ಮಾಡಿದ್ದಾರೆ. ಗಾಟ್ ಇಟ್? ಫಾರ್ ಎಕ್ಸಾಂಪಲ್, ಈ ಸ್ಕೂಲ್ಗೆ ಹೋಗ್ತಕ್ಕಂಥ ಬಾಯ್ನ, ಫಾರ್ ಎಕ್ಸಾಂಪಲ್ ನೀವು ಎವ್ರಿ ಡೇ ಸ್ಕೂಲ್ಗೆ ಹೋಗ್ತಕ್ಕಂಥ ಒಬ್ಬ ಚಿಕ್ಕ ಹುಡುಗನನ್ನು ಅಬ್ಸರ್ವ್ ಮಾಡಿ, ಅಥವಾ ನಿಮ್ಮ ಓನ್ ಎಕ್ಸ್ಪೀರಿಯನ್ಸಲ್ಲೇ ಆಗಿರ್ಬೋದು. ಹೌ ಯು ಫೈಲ್ ವೆರಿ ಬ್ಯಾಡ್ ಬೈ ಗೋಯಿಂಗ್ ಟು ದ ಸ್ಕೂಲ್. ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಅಫ್ಕೋರ್ಸ್ ಕೆಲವರಿಗೆ ಖುಷಿ ಆಗುತ್ತೆ. ಬಟ್ ಆಫ್ಟರ್ ಎ ಲಾಂಗ್ ಟೈಮ್ಸ್, ತುಂಬ ದಿನಗಳ ರಜೆಗಳ ನಂತರ ಸ್ಕೂಲ್ಗೆ ಬರಬೇಕಾದ್ರೆ ಸಮ್ ವಾಟ್ ಯು ಫೀಲ್ ವೆರಿ ಬ್ಯಾಡ್.
ತುಂಬ ಬೇಜಾರು ಅನಿಸುತ್ತೆ, ಹೌದಲ್ವಾ? ಸೊ ದ ಸ್ಕೂಲ್ ಬಾಯ್ ಇಸ್ ಕಂಪೇರ್ಡ್ ಟು ದ ಬರ್ಡ್. ಅದೇ ರೀತಿ ಸ್ವತಂತ್ರವಾಗಿ ಹಾರಾಡ್ತಾ ಇರ್ತಕ್ಕಂಥ ಒಂದು ಪಕ್ಷಿನ ತಗೊಂಡು ಕೇಜಿಗೆ ಹಾಕಿದಾಗ, ಬಿಕಾಸ್ ಹಿಯರ್ ಲಿಸನ್ ಕೇರ್ಫುಲಿ, the bird which is flying very freedom, the bird which is flying very high, ತುಂಬ ಜೋರಾಗಿ ಹಾರಾಡ್ತಾ ಇರ್ತಕ್ಕಂಥ ಒಂದು ಪಕ್ಷಿನ ತಗೊಂಬಂದು ಪಂಜರದಲ್ಲಿ ಇಟ್ಟಾಗ ಡಸ್ ಇಟ್ ಫೀಲ್ ಹ್ಯಾಪಿ? ಅದೇನಾದರೂ ಸಂತೋಷದಿಂದ ಇರೋದಕ್ಕಾಗುತ್ತಾ? ದ ಸೇಮ್ ವೇ ದ ಬಾಯ್ ಹೂ ಇಸ್ ಗೋಯಿಂಗ್ ಟು ಸ್ಕೂಲ್ ಈ ನೆವರ್ ಫೀಲ್ಸ್ ಜಾಯ್. ಅದೇ ರೀತಿ ಒಬ್ಬ ಸ್ಕೂಲ್ಗೆ ಹೋಗ್ತಕ್ಕಂಥ ಹುಡುಗ ನಿನಗೆ ನಿಜವಾಗ್ಲೂ ಸಂತೋಷ ಸಿಕ್ಕಿದೆಯಾ ಅಂದರೆ ಅವ್ನು ಇಲ್ಲ ಅಂತಲೇ ಹೇಳ್ತಾನೆ. ಯಾಕೆ ಅಂದರೆ he feels the same how the caged bird feels. He feels same how the caged bird. Okay. ಒಂದು ಕೇಜ್ಡ್ ಬರ್ಡ್ಗೆ ಯಾವ ರೀತಿಯ ಅನ್ಹ್ಯಾಪಿನೆಸ್ ಇರುತ್ತೋ, ಸೊ ಅದೇ ರೀತಿಯ ಅನ್ಹ್ಯಾಪಿನೆಸ್ ಯಾರಿಗಿರುತ್ತೆ? ದ ಸ್ಕೂಲ್ ಗೋಯಿಂಗ್ ಬಾಯ್, ಸ್ಕೂಲ್ಗೆ ಹೋಗ್ತಾ ಇರ್ತಕ್ಕಂಥ ಹುಡುಗನಿಗೆ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ the background platform or the background setting of this poem. ಈ background setting of this poem ಅಂದರೆ ಇದೆಲ್ಲನೂ ಕೂಡ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ ಇಷ್ಟನ್ನು ನೀವು ತಿಳ್ಕೊಂಡ್ರೆ ಸೊ ನೆಕ್ಸ್ಟ್ ಹೇಳ್ತಕ್ಕಂಥ ಪೋಯಮ್ ಅರ್ಥ ಆಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಲುಕ್ ಅಟ್ ಪೇಜ್ ನಂಬರ್ 13, ಆ ನೋಟ್ ಆನ್ ಪೋಯಟ್, ಕವಿಗಳ ಬಗ್ಗೆ ಕೊಟ್ಟಿರ್ತಕ್ಕಂಥ ಕವಿ ಪರಿಚಯನ ನೋಡ್ತಾ ಹೋಗಿ. ವಿಲಿಯಂ ಬ್ಲೈಕ್, poet and a painter. William Blake in the writer. So basically he is a poet and a painter. Painter means professionally painter. Okay. Was born in Sahoyo, the son of a Hassan. He had a little formal education but was apprenticed to James Bassett, an eminent engraver, and then sent to the Royal Academy. See, ಇವರೇನಾಗಿರ್ತಾರೆ ಅಂದರೆ, ಸೊ ಇನ್ನೂ ಆಗ ಅಲ್ಲಿ ಏನಾಗಿರುತ್ತೆ ಅಂದರೆ, ಸೊ ಈ ಗಾಟ್ ಎ ಲಿಟಲ್ ಫಾರ್ಮಲ್ ಎಜುಕೇಷನ್, ಸ್ವಲ್ಪ ಮಟ್ಟಿಗೆ ಮಾತ್ರ ಇವರು ಫಾರ್ಮಲ್ ಎಜುಕೇಷನನ್ನು ಪಡ್ಕೊಳ್ತಾರೆ. ಓಕೆ, ಸೊ ದೇರ್ ಆಫ್ಟರ್ ಯಾರೋ ಮನೆಗೆ ಹೋಗಿ ಅಲ್ಲೇನೋ ಕೆಲಸವನ್ನು ಮಾಡಿ ಅಪ್ರೆಂಟೈಸರ್ ಆಗಿ ವರ್ಕ್ ಮಾಡ್ತಾರೆ. ಅಪ್ರೆಂಟೈಸರ್ ಮೀನ್ಸ್ ತರಬೇತುದಾರನಾಗಿ ಸೇರಿಕೊಳ್ತಾರೆ. ಓಕೆ, ಈಸ್ ದ ಫೈನೆಸ್ಟ್ ವರ್ಕ್ ಆಸ್ ಅನ್ ಆರ್ಟಿಸ್ಟ್ ಇನ್ ದ ಸೀರೀಸ್ ದಟ್ ಈಸ್ ಇನ್ವೆನ್ಷನ್ ಆಫ್ ದ ಬುಕ್ಸ್ ಆಫ್ ಜಾಬ್. ಸೊ ದಟ್ ಈಸ್ ದ ಫಸ್ಟ್ ರೈಟಿಂಗ್ಸ್ ಆಫ್ ವಿಲಿಯಂ ಬ್ಲೈಕ್. So his collection of poetry including poetical sketches. So ಈಗ ಕಲೆಕ್ಷನ್ ಆಫ್ ಪೋಯಟ್ರೀಸ್ ಅನ್ನ ಎರಡು ರೀತಿ ಕ್ಯಾಟಗರೈಸ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಫಸ್ಟ್ ಒನ್, ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಅಂಡ್ ಮ್ಯಾರೇಜ್ ಆಫ್ ಹೆವನ್ ಅಂಡ್ ಹೆಲ್ ಅಂಡ್ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಇವರ ಟೋಟಲ್ ಪೋಯಟ್ರಿನ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಒನ್, ಸಾಂಗ್ಸ್ ಆಫ್ ಇನ್ನೋಸೆನ್ಸ್. ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಅಂದರೆ ಏನು ಅಂದರೆ, he depicts the actual word of human sufferings. See, ಟೋಟಲ್ ಆಗಿ ವಿಲಿಯಂ ಬ್ಲೈಕ್ ಅವರ ಪೋಯಟ್ರೀಸ್ ಅನ್ನ ಎರಡು ಕ್ಯಾಟಗರಿ ಮಾಡ್ತಾರೆ. ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಅಂತ ಹೇಳಿದ್ರು, ಇನ್ನೊಂದು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಅಲ್ಲಿ ಏನು ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಪೋಯಮ್ಸ್ ಅಲ್ಲಿ ಅಂದರೆ, ಇಟ್ ಡಿಪಿಕ್ಟ್ಸ್ ಅಬೌಟ್ ದ ಹಾರ್ಶ್ ರಿಯಾಲಿಟಿ ಆಫ್ ದ ಹ್ಯೂಮನ್ ಸಫರಿಂಗ್ಸ್. ಮಾನವನ ಸಫರಿಂಗ್ಸ್ ಅಥವಾ ಶೋಷಣೆಯನ್ನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಾರ್ಶ್ ಎಕ್ಸ್ಪೀರಿಯನ್ಸ್ ಅಡಲ್ಟ್ ಲೈಫ್ ಅಂತ ಹೇಳ್ತಾರೆ. ಅಂದರೆ ಒಂದು ಚಿಕ್ಕ ವ್ಯಕ್ತಿ ಅಥವಾ ಚಿಕ್ಕದಾದಂಥ ಒಂದು ಮಗು ಯಾವ ರೀತಿ ಒಂದು ಸೊಸೈಟಿಯಿಂದ ಅಫೆಕ್ಟ್ ಆಗುತ್ತೆ, ಬೇಜಾರನ್ನು ಹೊಂದುತ್ತೆ ಅನ್ನೋದನ್ನು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಅನೋಟಾ ರೈಟ್ಸ್. ಸೊ ನಾವು ಟರ್ನ್ ದ ಪೇಜ್ ಟು ದ ಬ್ಯಾಕ್ವರ್ಡ್. Look at The Schoolboy by William Blake. So pre-reading activity is really recall your school days, of course. So recall your school days anta ಹೇಳ್ತಾರೆ. ಸೊ ಆ್ಯಕ್ಚುಲಿ ನೀವೇನಾದರೂ ಕ್ಲಾಸಿಗೆ ಬಂದು ಅಥವಾ ಈ ಪೋಯಮನ್ನು ಮಾಡಬೇಕಾದ್ರೆ ಕ್ಲಾಸಲ್ಲಿ ಇದ್ದರೆ, ಶೋರ್ಲಿ ಐ ವಿಲ್ ಆಸ್ಕ್ ಯು ಟು ರಿಕಾಲ್ ಯುವರ್ ಡೇಸ್ ಆ್ಯಂಡ್ ಟು ಶೇರ್ ಯುವರ್ ಒಪಿನಿಯನ್ಸ್ ಫಾರ್ ದಿಸ್ ರಿಗಾರ್ಡಿಂಗ್ಸ್. ಇದರ ಬಗ್ಗೆ ನಿಮ್ಮ ಮೆಮೊರೀಸನ್ನು ಶೇರ್ ಮಾಡಿಸ್ತಾ ಇದೆ. ಬಟ್ ಇಟ್ ಈಸ್ ಬ್ಯಾಡ್ ಲಕ್ ಆರ್ ಅನ್ಲಕ್ ಫಾರ್ ಬೋತ್ ಆಫ್ ಅಸ್. Recall your school days. What memories do you have of them? Share your experience with others. So, recall your school days ಅಂತ ಹೇಳ್ತಾರೆ. ಈಗ ನೀವು ದೂರ ಇರೋದ್ರಿಂದ ನಾನೇ ನನ್ನ ಸ್ಕೂಲ್ ಡೇಸನ್ನು ರಿಕಾಲ್ ಮಾಡ್ತೀನಿ. ನಾನು ರಿಕಾಲ್ ಮಾಡ್ತಾ ಮಾಡ್ತಾ ನಿಮ್ಮ ಸ್ಕೂಲ್ ಡೇಸನ್ನು ರಿಕಾಲ್ ಮಾಡ್ತೀನಿ. ಓಕೆ, ಸಿ ವೆನ್ ಐ ವಾಸ್ ಅ ಚೈಲ್ಡ್, ನಾನು ಕೂಡ ಒಬ್ಬ ಚಿಕ್ಕ ಹುಡುಗ ಇದ್ದಾಗ, ಐ ಟು ಫೀಲ್ ವೆರಿ ಬ್ಯಾಡ್.
literally I too feel very bad when it comes to the Monday morning. ಸೊ ಬೇಸಿಕಲಿ ಮಂಡೇ ನನಗೆ ಈ ಫೀಲಿಂಗ್ ತುಂಬ ಅದೇ ಆಗುತ್ತೆ. ಯಾಕೆ ಅಂದರೆ ಸಾಟರ್ಡೇ ಆ್ಯಂಡ್ ಸಂಡೇ ವಿ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಇಟ್ ಈಸ್ ದ ಹಾಲಿಡೇ ಫಾರ್ ದ ಸ್ಕೂಲ್ಸ್, ಹೌದಲ್ವಾ? ಸೊ ಅದೇ ರೀತಿ ಮಂಡೇ ಬೆಳಗ್ಗೆ ಆಯಿತು ಅಂದರೆ, ಸೋಮವಾರ ಬೆಳಗ್ಗೆ ಆಯಿತು ಅಂದರೆ ನಿಜಕ್ಕೂ ನಮಗೂ ಕೂಡ ಬೇಜಾರಾಗ್ತದೆ, ಅಯ್ಯೋ ಸ್ಕೂಲ್ಗೆ ಹೋಗ್ಬೇಕಲ್ಲಪ್ಪ ಅಂತ, ಹೌದಲ್ವಾ? ಸೊ ವೆನ್ ವಿ ಎಂಟರ್ ಇನ್ ಟು ದ ಸ್ಕೂಲ್, ಅಫ್ಕೋರ್ಸ್ ಸ್ಕೂಲ್ಗೆ ಹೋಗೋ ತನಕ ಮಾತ್ರ ಹಾಗನ್ಸುತ್ತೆ. ಬಟ್ ವೆನ್ ವಿ ಎಂಟರ್ ಇನ್ ಟು ದ ಸ್ಕೂಲ್ ವಿ ವಿಲ್ ಲುಕ್ ಟುವರ್ಡ್ಸ್ ಅವರ್ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸನ್ನು ನೋಡಿದ ತಕ್ಷಣ ವಿ ವಿಲ್ ಫರ್ಗೆಟ್ ಅಬೌಟ್ ದಟ್. ನಾವು ಅದನ್ನು ಮರೆತುಬಿಟ್ಟು ನಾವು ಯಾರ ಜೊತೆ ಸೇರ್ತೀವಿ, ನಮ್ಮ ಫ್ರೆಂಡ್ಸ್ ಜೊತೆ ಸೇರ್ತೀವಿ. ಬಟ್ ದೇರ್ ಆಫ್ಟರ್ ವಿ ಆಲ್ಸೋ ಗೋಯಿಂಗ್ ಟು ಸ್ಕೂಲ್ಗೆ ಹೋಗಬೇಕು ಆ್ಯಂಡ್ ವಿ ಹ್ಯಾವ್ ಟು ಸಿಟ್ ಆನ್ ದ 4 walls ಆಫ್ ದ ರೂಮ್. 4 ಗೋಡೆಗಳ ಮಧ್ಯೆ ಕೂತ್ಕೋಬೇಕು. ಆ್ಯಂಡ್ ದೇ ವಿಲ್ ಗಿವ್ ಎ ಸಿಲೆಬಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ಸ್, ರೀಡಿಂಗ್, ಟೆಸ್ಟ್ and also midterm and annual examination and also marks cards, results and your joyful moments with your friends. ನಿಮ್ಮ ಸ್ನೇಹಿತರ ಜೊತೆ ನೀವು ಕಳೆದಿರ್ತಕ್ಕಂಥ ಜಾಯ್ಫುಲ್ ಮೂಮೆಂಟ್ಸ್, ಹೌದಲ್ವಾ? ನೆನಪಾಗ್ತಾ ಇದೆ ಅಲ್ವಾ? ಸೊ ಪ್ರೀವಿಯಸ್ಲಿ 10th ನೀವು ಕೂಡ ಕಳೆದಿದ್ದೀರ, ತುಂಬ ಜಾಯ್ಫುಲ್ ಮೂಮೆಂಟ್ಸ್ ಇರುತ್ತೆ, ಅಥವಾ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ, ಹೌದಲ್ವಾ? ಅಂದರೆ ದಟ್ ಮೀನ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ದೇರ್ ಈಸ್ ಎ ಪ್ರಾವರ್ಬ್ ಇನ್ ಇಂಗ್ಲೀಷ್ ದಟ್ ಈಸ್ ಮೂಮೆಂಟ್ಸ್ ಆರ್ ಟೆಂಪ್ರವರಿ. ನೋಡಿ, ನಾವು ಕಳೀತಕ್ಕಂಥ ಕ್ಷಣಗಳೇನಿದೆಯಲ್ಲ ದಟ್ ಈಸ್ ದ ಓನ್ಲಿ ಟೆಂಪ್ರವರಿ. ಮೂಮೆಂಟ್ಸ್ ಆರ್ ಟೆಂಪ್ರವರಿ ಬಟ್ ಮೆಮೊರೀಸ್ ಆರ್ ಪರ್ಮನೆಂಟ್. ಆದರೆ ಅವುಗಳನ್ನು ಮೆಮೊರೀಸ್ ಏನಿದೆಯಲ್ಲ ದೀಸ್ ಆರ್ ದ ಪರ್ಮನೆಂಟ್ ಇನ್ ಅವರ್ ಲೈಫ್. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಮೆಮೊರೀಸನ್ನು ರಿಕಾಲ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಂತ್ಕೊಂಡು ಅಂದರೆ ಆ ಒಂದು ಮೂಮೆಂಟ್ ಮುಗ್ದೋಗಿದೆ, ಬಟ್ ಮೆಮೊರೀಸ್ ಸ್ಟಿಲ್ ಇಟ್ ಈಸ್ ಇನ್ ಮೈ ಮೈಂಡ್. ದ ಸೇಮ್ ವೇ whatever the experience you have in your school, that is those are the memories. ಅವೆಲ್ಲನೂ ಕೂಡ ಮೆಮೊರೀಸ್. ಆದರೆ ಆ ಮೂಮೆಂಟ್ ಮತ್ತೆ ನಿಮ್ಗೆ ಈಗ ಸಿಗುತ್ತಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಗಾಟ್ ಇಟ್? ಸೊ ದಟ್ ಈಸ್ ವಾಟ್ ಅವರ್ pre-reading activity question. Okay, so if possible when our schools open, surely I will ask your opinions regarding the school days you have spent. Got it? So now look at here. Look at the first stanza of the poem. I love to rise in the summer morn when the birds sing on every tree. The distant huntsman winds his horn and the skylark sings with me. Oh, what a sweet company. Look at it. See the first paragraph. The whole poem which is written in first person narration. First person narration only. ಈ ಒಂದು poem ಅನ್ನು ಬರೆದಿದ್ದಾರೆ. I means here the school boy or poet. Okay, actually it is I represents here. ಹಾಗಾದ್ರೆ I ಅಂದ್ರೆ ಯಾರು ಅಂದ್ರೆ ಸ್ಕೂಲ್ ಗೋಯಿಂಗ್ ಬಾಯ್, ಅಂದ್ರೆ ಆ ಚಿಕ್ಕ ಹುಡುಗ ಸ್ಕೂಲ್ಗೆ ಹೋಗ್ತಕ್ಕಂಥ ಹುಡುಗ ಏನಿದಾನಲ್ಲ ಅವ್ನು ಮಾತಾಡ್ತಾನೆ. ದಟ್ ಈಸ್ ಆರ್ ಪಾಯಿಂಟ್ ಈಸ್ ಸೇಯಿಂಗ್, ಏನು ಹೇಳ್ತಾ ಇದ್ದಾರೆ, I means the school going boy. I love to rise in the summer morning. Morning means morning. That means here in the opening line of this poem, the school boy attacks on the readers. ಪ್ರತಿಯೊಬ್ಬ ರೀಡರ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ by saying that I love to rise in the summer morning. That means the school boy is very happy. He was very happy. Who was very happy? The school boy was very happy and he loved to rise in the summer morning. That means ಬೇಸಿಗೆಯ ದಿನದ ಮುಂಜಾನೆ ಎದ್ದೇಳಬೇಕು ಅಂದರೆ ತುಂಬ ಇಷ್ಟ ಅಂತ. ಗಾಟ್ ಇಟ್? ಸೊ ಯೂಶಲಿ ನಾವು ಕೂಡ ಸಮ್ಮರ್ ಸೀಸನಲ್ಲಿ ನಮಗೂ ಕೂಡ ಹ್ಯಾಪಿನೆಸ್ ಇರುತ್ತೆ. ಯಾಕೆ? ಫಾರ್ ದ ಚಿಲ್ಡ್ರನ್ ದೇ ಡೋಂಟ್ ಹ್ಯಾವ್ ಎನಿ ಸ್ಕೂಲ್ಸ್ ಅಟ್ ಆಲ್. ಯಾವುದೇ ರೀತಿ ಸ್ಕೂಲ್ಸ್ ಇರೋದಿಲ್ಲ. ಅಫ್ಕೋರ್ಸ್ ನಿಮ್ಗೆ ಈಗಲೂ ಕೂಡ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಆಫ್ ದಟ್ ಸ್ಕೂಲ್ಸ್ ಆರ್ ಕೆಪ್ಟ್ ಕ್ಲೋಸ್ಡ್. ಹೌದಲ್ವಾ? ನೀವು ಇನ್ನೂ ಕೂಡ ಸಮ್ಮರಲ್ಲೇ ಇದ್ದೀರಾ ಅಂತ. ಐ ಲವ್ ಟು ರೈಸ್ ಇನ್ ದ ಸಮ್ಮರ್ ಮಾರ್ನಿಂಗ್. ಸಿ, ಆ ಚಿಕ್ಕ ಹುಡುಗನಿಗೆ ಬೇಸಿಗೆಯ ಕಾಲದ ಮುಂಜಾನೆಯಲ್ಲಿ ಎದ್ದೇಳಬೇಕು ಅಂದರೆ ತುಂಬ ಇಷ್ಟ ಅಂತ. Let me know the reason. See, this is the statement. The statement is that the school boy was very happy to rise. Rise means wake up early in the summer morning. ಯಾಕೆ ಅಂತ ನೋಡೋದಾದ್ರೆ he has given 4 reasons. 4 reasons ಅನ್ನು ಕೊಡ್ತಾ ಇದ್ದಾರೆ. Let's see the first reason. ಅರ್ಥ ಆಗ್ತಿದೆ ಹೇಳೋದು? So there is when the bird sings on every tree. Look at why the school boy wants to rise in the summer morning ಅಂತ ಕೇಳಿದ್ರೆ, because when the bird sings on every tree. Look at ಆ ಮುಂಜಾನೆ ಬೆಳಗ್ಗೆ 5:30-6 ಗಂಟೆಗೆ ಎದ್ದಾಗ
ಪ್ರತಿಯೊಂದು ಮರಗಳ ಮೇಲೆ ಅಥವಾ ಪ್ರತಿಯೊಂದು ಮರದ ಮೇಲೆ ಆ ಪಕ್ಷಿಗಳ ಸೌಂಡ್ ಏನಿದೆಯಲ್ಲ, ಕೂತ್ಕೊಂಡು ಪಕ್ಷಿಗಳ ಸೌಂಡ್ ಏನಿದೆಯಲ್ಲ ಅದನ್ನು ಕೇಳೋದಕ್ಕೆ ನನಗೆ ತುಂಬ ಇಷ್ಟ. So far the schoolboy wants to rise in the summer morn, that he wants to listen the sounds, the sing of the birds. When the bird sings on every tree, ಪ್ರತಿಯೊಂದು ಪಕ್ಷಿಯು ಕೂಡ ಮರದ ಮೇಲೆ ಕುತ್ಕೊಂಡು ಹೇಳ್ತಾ ಇರ್ತಕ್ಕಂಥ ಸಾಂಗ್ ಅನ್ನು ಕೇಳೋದಿದೆಯಲ್ಲ, that gives a joy for schoolboy. The distant huntsman winds his horn. That is the first reason. Second reason, the distant means ತುಂಬ ದೂರದಲ್ಲಿ, far, FAR. The distance huntsman ಬೇಟೆಗಾರ. Okay, so the distant huntsman winds his horn means ಕಹಳೆ. ತುಂಬ ದೂರದಲ್ಲಿ ಒಬ್ಬ ಬೇಟೆಗಾರ ತನ್ನ ಕಹಳೆನ ಊದ್ತಾನೆ. ಆ ಕಹಳೆಯ ಸೌಂಡ್ನ ಕೇಳೋದಕ್ಕೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾನೆ. And the skylark sings with me. Look at, along with the schoolboy, which bird sings with him ಅಂದರೆ the skylark. Skylark means it is a bird, ಒಂದು ಪಕ್ಷಿ. ಅದು ಯಾವುದು ಅಂದರೆ ಭಾರದ್ವಾಜ ಅಂತೇಳಿ, ಭಾರದ್ವಾಜ ಪಕ್ಷಿ ಅಂತೇಳಿ, that is called skylark. See, whenever the schoolboy wants to wake up early in the summer morning, because every bird sings on tree. That is the first reason. Second reason is that the distant huntsman blow his horn. ಅಂದರೆ ಒಬ್ಬ ಬೇಟೆಗಾರ ತುಂಬ ದೂರ ನಿಂತ್ಕೊಂಡು ತನ್ನ ಕಹಳೆಯನ್ನು ಊದ್ತಾ ಇರ್ತಾನೆ. ಆ ಊದ್ತಕ್ಕಂಥ ಸೌಂಡ್ ಕೇಳೋದಕ್ಕೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. And the third reason is that, and the skylark sings with me. ಆ ಪಕ್ಷಿ ಏನಿದೆಯಲ್ಲ, ಸ್ಕೈಲಾರ್ಕ್ ಅನ್ನೋ ಪಕ್ಷಿ ಏನಿದೆಯಲ್ಲ, ಅದು ನನ್ನ ಜೊತೆ ಹಾಡುತ್ತೆ. ಆ ಪಕ್ಷಿಯನ್ನು ಅಥವಾ ಆ ಪಕ್ಷಿಯ ಸಾಂಗನ್ನು ಕೇಳೋದಕ್ಕಾದರೂ ಕೂಡ ನಾನು ಬೇಗ ಹೇಳ್ಬೇಕು ಅಂತ ಹೇಳ್ತೇನೆ. ಲೈಕ್ ಹೋ ವಾಟ್ ಅ ಸ್ವೀಟ್ ಕಂಪನಿ. ಇಲ್ಲಿ ಕಂಪನಿ ಮೀನ್ಸ್ ಜೊತೆ ಆಗಿರೋದು. ಹೂ ಗಿವ್ಸ್ ಎ ಸ್ವೀಟ್ ಕಂಪನಿ ಟು ದ ಸ್ಕೂಲ್ ಬಾಯ್ ಅಂದರೆ ದ ಸ್ಕೈಲಾರ್ಕ್. The skylark bird has given a sweet company for whom? The schoolboy. So this is about your first paragraph. Before going to know about the second paragraph, here in the first paragraph of the poem, the schoolboy wants to wake up early, or the schoolboy wants to wake up early in the summer morning, because all the birds sings on every tree, and in the distance huntsman he blow his horn. That is what the schoolboy wants to listen, and it gives pleasure for him. And the third reason is that the skylark bird sings along with the schoolboy. So this means the skylark gives a sweet company for schoolboy. Okay, see, ಬೇಸಿಗೆಯ ದಿನದ ಮುಂಜಾನೆ ಈ ಸಣ್ಣ ಸ್ಕೂಲ್ಗೆ ಹೋಗ್ತಕ್ಕಂಥ ಹುಡುಗನಿಗೆ ಎದ್ದೇಳಬೇಕು ಅಂದರೆ ತುಂಬ ಇಷ್ಟ ಅಂತ. ಯಾಕೆ ಅನ್ನೋದಕ್ಕೆ 3 ರೀಸನ್ಸ್ ಕೊಡ್ತಾರೆ. ಫಸ್ಟ್ ರೀಸನ್ನು, ಪ್ರತಿಯೊಂದು ಪಕ್ಷಿಯೂ ಕೂಡ ಮರಗಳ ಮೇಲೆ ಕೂತ್ಕೊಂಡು ಹೇಳ್ತಾ ಇರ್ತಕ್ಕಂಥ ಸಾಂಗನ್ನು ಕೇಳಬೇಕು ನಾನು ಆ ಮುಂಜಾನೆ ಬೆಳಗ್ಗೆ ಎದ್ಬಿಟ್ಟು. ಸೆಕೆಂಡ್ ರೀಸನ್ ಇಸ್ ದ್ಯಾಟ್ ಆ ದೂರದಲ್ಲಿ ಕಹಳೆಯನ್ನು ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಯ ಕಹಳೆ ಸೌಂಡನ್ನು ಕೇಳಬೇಕು. ಯಾಕೆ ಅಂದರೆ ದಟ್ ಗಿವ್ಸ್ ಪ್ಲೆಷರ್ ಫಾರ್ ಹಿಮ್, ಅವನಿಗೆ ತುಂಬ ಖುಷಿ ಕೊಡುತ್ತೆ. ಥರ್ಡ್ ರೀಸನ್ ಇಸ್ ದ್ಯಾಟ್ ದ ಸ್ಕೈಲಾರ್ಕ್ ಸಿಂಗ್ಸ್ ಅಲಾಂಗ್ ವಿತ್ ಹಿಮ್. ಆ ಭಾರದ್ವಾಜ ಪಕ್ಷಿ ಒಂದು ಸಾಂಗ್ ಹೇಳುತ್ತಲ್ಲ, ಅದ್ರ ಜೊತೆ ನಾನು ಕೂಡ ಸಾಂಗ್ ಹೇಳೋದಕ್ಕೆ ನಾನು ಬೇಗ ಎದ್ದೇಳಬೇಕು ಅಂತ ಹೇಳ್ತಾರೆ. ಆ್ಯಂಡ್ ದಟ್ ಗಿವ್ಸ್ ಎ ಸ್ವೀಟ್ ಕಂಪನಿ. ಅದು ನನಗೆ ತುಂಬ ಖುಷಿ ಕೊಡುತ್ತೆ ಅಂತ ಸ್ಕೂಲ್ ಬಾಯ್ ಹೇಳ್ತಾರೆ. ಹೋಪ್ ಓಕೆ, ಸೊ ದಿಸ್ ಈಸ್ ಆಲ್.